ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾ ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ, ಮೈಸೂರಿನ ಹುಡುಗಿ UAEನಲ್ಲಿ. ಬೆಳಿಗ್ಗೆ ಏನೋ ತಿಂದ್ಕೊಂಡು ಏನೋ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ಹೋಲ್ ಡೇ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೆ ಪುಟ್ಟದಾಗಿ ತೋರಿಸೋಣ ಅಂತ ಹೊರಟಿದ್ದೀನಿ. ಬೆಳಗ್ಗೆನೇ ಎದ್ದು ಹಾಗೆ ಕ್ಯಾರೆಟ್ ತಿಂದ್ಕೊಂಡು ಕಿಚನ್ ಹತ್ರ ಬಂದೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ. ಬಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದವಳು ನಾನು ಸಡನ್ಲಿ ನೆನಪಾಗಿದ್ದು ಸೊಪ್ಪು ತೊಗೊಂಡಿದ್ದೆ ಅಂತ. ಸೊ ಆ ಸೊಪ್ಪನ್ನ ಮತ್ತು ಬೇಳೆ ಹಾಕಿ ಸಾಂಬಾರು ಥರ ಏನಾದರೂ ಒಂದು ಮಾಡಿಕೊಂಡು ಅದನ್ನೇ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ತಿನ್ಬೋದಲ್ಲ ಅಂತ. ಬಿಕಾಸ್ ಹೊರಗಡೆ ಹೋಗಿ ದುಡಿತಾ ಇರೋವಂಥ ನಾಟ್ ಇವನ್ ಹೆಣ್ಮಕ್ಳು, ಹುಡುಗರು ಆದರೂ ಅಷ್ಟೇ, ಎಲ್ಲರಿಗೂ 1 ಟೈಮ್ ಮಾಡಿಕೊಂಡೆ 3 ಟೈಮ್ ತಿಂದರೆ ಸಾಕಪ್ಪ ಅನಿಸುತ್ತೆ. ಕೆಲಸ ಮಾಡಿಕೊಂಡು ತಮಗೇನು ಬೇಕೋ ಅಡುಗೆ ಅವರೇ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಬೇಜಾರಾಗ್ಬಿಡತ್ತೆ. ನಾನಂತೂ ಹೀಗೆ ಕೆಲಸ ಮಾಡಿ ಸಾಕಾಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, 1 ಟೈಮ್ ಅಡುಗೆ ಮಾಡಿ ಅದನ್ನೇ 2 ಟೈಮ್ಸ್ ತಿಂತೇನೆ. ಇಂಡಿಯಾದಲ್ಲಿ ಕೂತ್ಕೊಂಡಿರೋರು ಎಲ್ಲರೂ ಯೋಚನೆ ಮಾಡೋದು ಏನಂದರೆ, ಹೊರಗಡೆ ದುಡಿತಿದ್ದಾರೆ ಅಂದರೆ ಚೆನ್ನಾಗಿ ಪಿಜ್ಜಾ ಬರ್ಗರ್ ತಿನ್ಕೊಂಡು ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ, ಎಸಿಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತ. ಬಟ್ ನಮ್ಮ ಪಾಡು ನಮಗಷ್ಟೇ ಗೊತ್ತಿರುತ್ತೆ. ನಾನು ನೀಟಾಗಿ ಸೊಪ್ಪನ್ನು ವಾಶ್ ಮಾಡಿ ಕಟ್ ಮಾಡಿ ಬೇಳೆ ಬೇಯಿಸಿ ಅದರೊಳಗಡೆ ಹಾಕಿ ಏನೋ ಒಂದು ಮಾಡ್ತಾಯಿದ್ದೆ. ನನಗೇನು ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದ್ದಿಲ್ಲ, ಬಟ್ ಏನೋ ಒಂದು ಮಾಡ್ಕೋತಾ ಇದ್ದೆ. ಇದನ್ನು ಯಾರಾದರೂ ಊರಲ್ಲಿರೋರು ವಿಡಿಯೋ ನೋಡಿದರೆ ಇವಳು ಏನು ಮಾಡ್ತಿದ್ದಾಳೆ, ಸೊಪ್ಪು ಸಾರು ಮಾಡ್ತಿದ್ದಾಳೆ ಅಥವಾ ಬೇರೆ ಏನು ಮಾಡ್ತಿದ್ದಾಳೆ ಅಂತ ಅನ್ಕೋತಾರೆ. ಬಟ್ ನನಗಂತೂ ತಿನ್ನೋಕ್ಕೆ ಚೆನ್ನಾಗಿತ್ತು, ಸೊ ತಿಂದೆ, ಅದು ಬೇರೆ ಪ್ರಶ್ನೆ. ಸುಮ್ಮನೆ ಹಾಗೆ ಇಲ್ಲಿ ಬೇರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಒಂದು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಹೇಳಿ ಸುಮ್ಮನೆ ನನಗೆ ಹೇಗೆ ಬರುತ್ತೆ, ಈಸಿಯಾಗಿ ಹೇಗಾಗುತ್ತೆ ಹಾಗೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ನೋಡಿ ಮತ್ತೆ ಕಮೆಂಟ್ ಹಾಕ್ಬಿಡಿ, ಸೌಮ್ಯ ಸೊಪ್ಪು ಸಾಂಬಾರು ಮಾಡೋದು ಈ ಥರ ಅಲ್ಲ ಅಂತ. ಅದು ನನಗೆ ಗೊತ್ತು, ನನಗೆ ಹೇಗೆ ಬೇಕು ಹಾಗೆ ಮಾಡ್ಕೋತಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಇಡ್ಲಿ ಮಾಡ್ಕೋಬೇಕಂತ ಇಡ್ಲಿ ಬ್ಯಾಟರ್ ರೆಡಿಮೇಡ್ ತೊಗೊಂಡು ಬಂದೆ. ಬಟ್ ಇಡ್ಲಿ ನಾನು ಹೇಗೆ ಮಾಡ್ಕೋತೀನಿ ಅಂತ ವಿಡಿಯೋ ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ. ಎಲ್ರಿಗೂ ಗೊತ್ತು ಇದು ನನ್ನ ಪುಟ್ಟ ದೇವ್ರ ಮನೆ ಅಂತ. ಫ್ರೆಶಪ್ ಆಗಿ ದೇವರಿಗೆ ಕೈ ಮುಗಿದು ನಾನು ಭಗವದ್ಗೀತೆ ಓದೋಣ ಅಂತ ಹೇಳಿ ಶುರು ಮಾಡಿದೆ. ಜಾಗ ತುಂಬ ಚಿಕ್ಕದು, ಇಲ್ಲಿರೋ ಜಾಗದಲ್ಲೇ ನಾನು ಪುಟ್ಟದಾಗಿ ಅರೇಂಜ್ ಮಾಡ್ಕೊಂಡಿದ್ದೇನೆ ದೇವ್ರನ್ನ ಇಡಲಿಕ್ಕೆ. ಈ ಟೈಮಲ್ಲಿ ನನಗೆ ಒಂದು ವಿಷಯ ಹೇಳಬೇಕು ಅಂತ ನೆನಪಾಗ್ತದೆ. ಯಾರೋ ಒಬ್ಬರು ಹೇಳಿದರು ನನಗೆ, ನೀನು ತುಂಬ ಲೈಫಲ್ಲಿ ಕಷ್ಟಪಡ್ತೀಯ, ಆದರೂ ನಿನಗೆ ಎಲ್ಲ ಒಳ್ಳೆಯದೇ ಆಗ್ತಿದೆ, ಬಹುಶಃ ನೀನು ಭಗವದ್ಗೀತೆ ಓದ್ತೀಯಲ್ಲ ಅದಕ್ಕೆ ನಿನಗೆ ಎಲ್ಲನೂ ಒಳ್ಳೇದಾಗ್ತಿರ್ಬೋದು ಅಂತ. ನನಗೆ ಗೊತ್ತಿಲ್ಲ ಭಗವದ್ಗೀತೆ ಓದೋದ್ರಿಂದನೇ ನನಗೆ ಎಲ್ಲನೂ ಒಳ್ಳೇದಾಗ್ತಿದೆಯಾ ಇಲ್ವಾ ಅಂತ. ಬಟ್ ಭಗವದ್ಗೀತೆ ಓದೋದ್ರಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಹತ್ರ ಭಗವದ್ಗೀತೆ ಇದೆ ಅನ್ನೋದನ್ನು ಕೆಲವೊಬ್ಬರು ನೋಡಿ ಶಾಕ್ ಆಗಿದ್ದಾರೆ. ಅಯ್ಯೋ ನೀನು ಭಗವದ್ಗೀತೆ ಓದ್ತೀಯಾ ಅಂತ. ಅದನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿರಲಿಲ್ಲ. ದೇವ್ರ ಹತ್ರ ಜಾಸ್ತಿ ಬೇಡ್ಕೊಳ್ಳೋದು ಬೇಡ ಅಂಥೇಳಿ ಸ್ವಲ್ಪ ಬೇಡ್ಕೊಂಡು ನೆಕ್ಸ್ಟ್ ಕಿಚನ್ ಕಡೆ ಬಂದು ಇಡ್ಲಿ ಮಾಡೋಣ ಅಂದ್ಕೊಂಡೆ. ಇಡ್ಲಿ ಮಾಡ್ತೀನಿ ಅಂತ ಹೇಳಿ ಏನೋ ಮಾಡ್ತಿದ್ದಾಳೆ ಅಂತ ಶಾಕಲ್ಲಿ ನೋಡ್ತಿದ್ದೀರಾ ಗಾಯ್ಸ್. ನಿಜವಾಗ್ಲೂ ಈ ಪ್ಯಾನ್ ತುಂಬಾ ಯೂಸ್ಫುಲ್ ಗೊತ್ತಾ. ನನಗಂತೂ ತುಂಬಾ ಇಷ್ಟ. 5 ನಿಮಿಷದಲ್ಲಿ ಕುಕ್ ಮಾಡ್ಬೋದು, ಬೇಗ ಆಗುತ್ತೆ. ನನಗೆ 2 ಇಡ್ಲಿ ಸಾಕಾಗಿತ್ತು, ಬಿಕಾಸ್ ಬೆಳಿಗ್ಗೆ ಹೆವಿ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕಾಗಲ್ಲ ಅಂತ. ಡಯಟ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಇದೆ ಈ ಪ್ಯಾನ್. ಹಾಗೆ ಬೇಗ ಕುಕ್ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಆಯಿಲ್ ಕೂಡ ಸೇವ್ ಆಗುತ್ತೆ, ನಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ. ಆಗಿದ್ದ ಇಡ್ಲಿನ ಪಟ ಅಂತ ತಿಂದು ಬೇಗ ಕೆಲಸದ ಕಡೆ ಹೊರಡೋಣ ಅಂತ ಹೇಳಿ ಲಿಫ್ಟ್ ಹತ್ರ ಬಂದೆ. ಎಷ್ಟೇ ಬೇಗ ಎದ್ದರೂ ಕೂಡ ಟೈಮ್ ಎಷ್ಟು ಬೇಗ ಓಡುತ್ತೋ ಗೊತ್ತೇ ಆಗಲ್ಲ. ಇದೇ ಕಾರಣಕ್ಕೆ ನಾನು 1 ಟೈಮ್ ಅಡುಗೆ ಮಾಡಿ 2 ಟೈಮ್ಸ್ ತಿನ್ನೋದು. ಒಂದು ರಾತ್ರಿ ಡ್ಯೂಟಿ ಮುಗಿಸಿ ಬಂದು ಅಡುಗೆ ಮಾಡಿಟ್ಟು ಬೆಳಿಗ್ಗೆ ಅದನ್ನು ತಿಂತೀನಿ, ಇಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮಾಡಿ ರಾತ್ರಿವರೆಗೂ ಅದೇ ತಿಂತೀನಿ. ಕೆಲಸ ಮತ್ತು ರೂಮು ತುಂಬ ದೂರ ಏನಿಲ್ಲ, ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಿದರೆ ಸಾಕು, ನಾನು ಕೆಲಸ ಮಾಡ್ತಿರೋ ಜಾಗಕ್ಕೆ ಹೋಗಿಬಿಡ್ಬೋದು. ಅಲ್ಲಿಗೆ ಎದುರುಗಡೆ ಕಾಣಿಸ್ತಿರೋ ಬಿಲ್ಡಿಂಗಿಗೆ ನಾನು ಕೆಲಸಕ್ಕೆ ಹೋಗಬೇಕಾಗಿರೋದು. ನನಗೆ ಕೆಲಸದ ಜಾಗಕ್ಕೆ ಹೋದ್ಮೇಲೆ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಅದು ನನಗೆ ಗೊತ್ತು. ಆದರೆ ಹೋಗೋವರೆಗೂ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೆ. ರೋಡ್ ಕ್ರಾಸ್ ಮಾಡೋ ಅಷ್ಟರಲ್ಲಿ ಸಾಕಾಯಿತು ನನಗಂತೂ. ಬಿಕಾಸ್ 9 ಗಂಟೆಗೇ ಅಷ್ಟು ಬಿಸಿಲು ಅಂದರೆ ಬಿಸಿಲು. ಈಗ ಸಮ್ಮರ್ ಆಗಿರೋ ಕಾರಣಕ್ಕಂತೂ ಕೇಳಲೇಬೇಡಿ, ಅಷ್ಟು ಬಿಸಿಲು. ನಾನು ಯೋಚನೆ ಮಾಡ್ತಿದ್ದೆ, ಯಪ್ಪ ನಾನು ಒಳಗಡೆ ಹೋಗೋ ತನಕ ಯಾರು ನನ್ನ ಮೊಬೈಲ್ ನೋಡದೇ ಇದ್ದರೆ ಸಾಕು ಅಂತ ಹೇಳ್ಕೊಂಡು ನೆನೆಸ್ಕೊಳ್ಳೋ ಅಷ್ಟರಲ್ಲೇ ಪಕ್ಕದಲ್ಲೊಬ್ಬರು ಸರ್ರು ಮೊಬೈಲ್ ನೋಡಿಬಿಟ್ರು. ಕೆಲಸದ ಜಾಗಕ್ಕೇನೋ ರೀಚ್ ಆದೆ, ಅಯ್ಯೋ ಸರ್ ಮೊಬೈಲ್ ನೋಡಿಬಿಟ್ರಲ್ಲ ಅಂತ ಅಂದ್ಕೊಂಡು ನಾನು ವೀಡಿಯೋನ ಬಂದ್ ಮಾಡಿಬಿಟ್ಟೆ. ನೆಕ್ಸ್ಟ್ ಆಚೆ ಹೋದಾಗ ಮತ್ತೆ ವೀಡಿಯೋ ಮಾಡಿದ್ರೆ ಆಯಿತು ಅಂತ ಹೇಳಿ. ಫಸ್ಟ್ ನಾನು ಅನ್ಕೊಂತೇನೆ ಇಬ್ಬರು ಈ ಟೈಮಲ್ಲಿ ಹೊರಗೆ ಬಂದು ಹೌದು, ಬಿಸಿಲು ರಪ್ಪ ಅಂತ ಹೊಡಿತಾ ಇದೆ.
ಅದು ಟೈಮ್ ಎಷ್ಟು ಗೊತ್ತಾ 10:47 ಅಷ್ಟೇ. 10:47ಗೆ ಈ ರೇಂಜಿಗೆ ಕಿತ್ಕ ಹೊಡಿತೈತೆ. ನೀನು ಬುರ್ಜ್ ಖಲೀಫಾ ಹೋದೆ ಫೋಟೋ ತಗೊಂಡು ಕೊಡ್ತೀವಿ ಎಕ್ಕೊಳಕ್ಕಾಗಲ್ಲ ಅಷ್ಟು ಬಿಸಿಲು. ದುಬೈ ಇನ್ನೂ ತುಂಬ ಬಿಸಿಲು. ಎಮ್ಮೋ ಬಿಸಿಲು ನಿಂತಿಲ್ಲ ನಾನು. ಬಿಸಿಲಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ? ಚಾಯ್ ಕುಡಿಲಿಕ್ಕೆ. ನಿಮಗೂ ಬೇಕಾ ಚಾಯ್? ಅದು ಚಾಯ್ನೂ ಅಲ್ಲ, ಕಾಫಿ ಕುಡಿಯೋಕೆ ಹೋಗ್ತಿರೋದು ಈ ಬಿಸಿಲಲ್ಲಿ. ಬಹುಶಃ ನಮ್ಮ ಇಂಡಿಯನ್ಸಿಗೆ ಮಾತ್ರ ಅಂತಲೇ ಈ ಥರದೊಂದು ಹ್ಯಾಬಿಟ್ ಇರೋದು. ಎಷ್ಟು ಬಿಸಿಲಿರಲಿ ಏನಾದರೂ ಆಗಿರಲಿ, ನನ್ನ ಅಜ್ಜಿ ಟೀ ಕುಡಿಯೋಣ, ಕಾಫಿ ಕುಡಿಯೋಣ. ಪಕ್ಕದಲ್ಲಿ ಬಾಂಬ್ ಇದ್ರು ಹೌದು, ಪಕ್ಕದಲ್ಲಿ ಯಾವನಾದ್ರೂ ಕೊಲೆ ಮಾಡ್ತಿದ್ರು ಸರಿ, ಬಾಂಬ್ ಹಾಕಿದ್ರು ಸರಿ, ನಮ್ಗೆ ಟೀ ಬೇಕು, ಕಾಫಿ ಬೇಕು ಅಷ್ಟೇ. ಹೌದು, ಯಾವುದೇ ಟೆನ್ಷನ್, ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅನ್ನೋ ಹಾಗೆ ಸರ್ವ ಟೆನ್ಷನ್ಸ್ಗೂ ಕಾಫಿನೇ ಮದ್ದು. ಕಾಫಿ ಕುಡಿದು ಬರ್ತಾನೆ ಇರಲಪ್ಪ. ಒಂದು ಸರಿ ಕೆಲ್ಸಕ್ಕೆ ಹೋದರೆ ಮತ್ತು ಕೆಲಸ ಮುಗಿಯೋವರೆಗೂ ನಾನು ಆಚೆ ಹೋಗೋದೇ ಇಲ್ಲ. ಫಸ್ಟ್ ಟೈಮ್ ಅದು 1 ಅವರಲ್ಲಿ ಆಚೆ ಹೋಗಿರೋದು. ಈ ಚಾಯ್ನ ಹೆಸರು ಕರಕ್ ಅಂತ. UAನಲ್ಲಿ ಇದನ್ನು ಕರಕ್ ಅಂತ ಕರೀತಾರೆ. ರೆಡಿ ಮಾಡಿ ಇಟ್ಕೊಂಡಿರೋ ಡಿಕಾಕ್ಷನ್ ಹಾಗೆ ರೆಡಿಮೇಡ್ ಮಿಲ್ಕನ್ನು ಮಿಕ್ಸ್ ಮಾಡಿದರೆ ಕರಕ್ ರೆಡಿ. ಇದೇ ಕಾರಣಕ್ಕೆ ನನಗೆ ಇಲ್ಲಿ ಮಿಲ್ಕ್ ಟೀ ಇಷ್ಟ ಆಗೋದಿಲ್ಲ. ಹಾಗಂತ ಟೀಯೇ ಕುಡಿಯಲ್ಲ ಅಂತಿಲ್ಲ, ಅವಾಗವಾಗ ಫ್ರೆಶ್ ಮಿಲ್ಕ್ ಕುಡಿತೀನಿ. ಊರ ಮೇಲೆ ಊರು ಬಿದ್ದರು ಇದೊಂದು ಗಾದೆ ಕೇಳಿರ್ತೀರಲ್ಲ. ನೋಡಿ, ಸಮಯ ಬಂದು ಈಗ 11 o'clock. ಇಷ್ಟು ಬಿಸಿಲಿದೆ ಅಂದರೆ ಆದರೂ ಇಷ್ಟು ಬಿಸಿಲಲ್ಲೂ ಕಾಫಿ ಬೇಕನ್ನಿಸ್ತಿದೆ. ಸರಿ, ಈಗ ನಾವು ಮತ್ತೆ ಕೆಲಸದ ಚಾಲು ಮಾಡೋಣ, ಮತ್ತೆ ಸಿಗೋಣ ಸಂಜೆ. ಫೈನಲಿ ನನ್ನ ಕೆಲಸ ಮುಗೀತು. ಅಪ್ಪ ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಟೈಮ್ 9:30 ಆಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು ಮನೆಗೆ ಹೋಗಲಿಕ್ಕೆ, ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ. ಸೊ ತೊಂದರೆ ಇಲ್ಲ, ಜಸ್ಟ್ ರೋಡ್ ಕ್ರಾಸ್ ಮಾಡಿದರೆ ಸಾಕಲ್ಲ, ಮನೆಗೆ ಹೋಗಿಬಿಡ್ಬೋದು ಅಂತ ಹೇಳಿ ಹೊರಟೆ. ಬೆಳಿಗ್ಗೆ ನೋಡಬೇಕಾದ್ರೆ ಎಷ್ಟು ಬೆಳಕಿತ್ತು, ಬಿಸಿಲಿತ್ತು. ಈಗ ನೋಡಿ ಎಷ್ಟು ಕೂಲಾಗಿದೆ. ಕೂಲಾಗೇನಿಲ್ಲ ಗಾಯ್ಸ್, ಸಾರಿ, ಬೈ ಮಿಸ್ಟೇಕಾಗಿ ಕೂಲಾಗಿದೆ ಅಂತ ಹೇಳಿಬಿಟ್ಟೆ. ಹೇಳಲಿಕ್ಕಷ್ಟೇ ರಾತ್ರಿ, ಆದರೆ ಗಾಳಿ ಬರ್ತಿದೆಯಲ್ಲ, ಈ ಗಾಳಿ ಎಷ್ಟು ಬಿಸಿ ಬಿಸಿ ಇದೆ ಅಂದರೆ ಬೆಳಗ್ಗೆ ಬಿಸಿಲನ್ನೇ ಪರವಾಗಿಲ್ಲ ತಡ್ಕೋಬೋದು, ಈ ರಾತ್ರಿ ಬರೋ ಬಿಸಿಲಿನ ಹವನ ತಡಿಲಿಕ್ಕಾಗಲ್ಲ. ಈ ಸಮ್ಮರ್ ಎಷ್ಟು ಬೇಗ ಮುಗಿಯುತ್ತಪ್ಪ ಅಂತ ಅನಿಸುತ್ತೆ. ಬಟ್ ನೈಟ್ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನನಗಂತೂ ತುಂಬ ಇಷ್ಟ ನೈಟ್ ಲೈಫ್ ಇಲ್ಲಿದು. ಬಟ್ ಏನು ಮಾಡೋದು, ನಾನಂತೂ ಯಾವುದೂ ಎಂಜಾಯ್ ಮಾಡ್ಲಿಕ್ಕಾಗ್ತಿಲ್ಲ. ಕೆಲಸ ಮನೆ ಅಂತಲೇ ಆಗೋಗ್ತಿದೆ. ಆದರೆ ಹೇಳೋರೇನು ಹೇಳ್ತಾ ಇರ್ತಾರೆ, ನೀನು ತುಂಬ ಎಂಜಾಯ್ ಮಾಡ್ತಿದ್ದೀಯ ಅಂತ. ಆವಾಗೆಲ್ಲ ನನಗೆ ಬೇಜಾರಾಗ್ತಿರುತ್ತೆ, ಅವರೆಲ್ಲ ಅಷ್ಟು ಅನ್ಕೋತಿದ್ದಾರೆ, ನಾನು ಎಂಜಾಯ್ ಮಾಡಬೇಕಲ್ಲ ನನ್ನ ಲೈಫ್ನ ಅಂತ. ನನ್ನ ಹಣೆ ಬರ ಏನು ಮಾಡೋದು, ಯಾವಾಗ ಬರುತ್ತೋ ಗೊತ್ತಿಲ್ಲ ನನ್ನ ಲೈಫ್ನ ಎಂಜಾಯ್ ಮಾಡುವಂಥ ಟೈಮ್. ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಹೋಪ್ ಮತ್ತೆ ಸಿಗ್ತೀನಿ ಅಂತ. ಎಷ್ಟೇ ಟ್ರೈ ಮಾಡಿದರೂ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ, ಬಿಕಾಸ್ ನೀವೇ ನೋಡ್ತಿದ್ದೀರಲ್ಲ ನನ್ನ ವಿಡಿಯೋದಲ್ಲಿ ನನ್ನ ಪಾಡನ್ನು. ನನಗಂತೂ ಸಮಯನೇ ಸಿಗ್ತಿಲ್ಲ, ಕೆಲಸ ಮಾಡಿ ಸಾಕಾಗಿರುತ್ತೆ, ಮಲಗೋಣ ಅಂತ ಅನಿಸ್ತಿರತ್ತೆ. ಸೊ ಟ್ರೈ ಮಾಡಬೇಕು ಮತ್ತೆ ವಿಡಿಯೋ ಮಾಡಲಿಕ್ಕೆ. ಸೊ ಹೀಗೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.